ಸಾಧಾರಣ ಕಾಲದ 16ನೆಯ ಶುಕ್ರವಾರ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಭ್ರಷ್ಟರಾದ ಜನರೇ, ನನಗೆ ಅಭಿಮುಖರಾಗಿರಿ. ನಾನು ನಿಮಗೆ ಅಧಿಪತಿ. ನಿಮ್ಮಲ್ಲಿ ಒಂದು ಪಟ್ಟಣಕ್ಕೆ ಒಬ್ಬನಂತೆ, ಗೋತ್ರಕ್ಕೆ ಇಬ್ಬರಂತೆ ಆರಿಸಿ ಸಿಯೋನಿಗೆ ಕರೆತರುವೆನು. ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ಕೊಡುವೆನು. ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು. ನೀವು ನಾಡಿನಲ್ಲಿ ಹೆಚ್ಚಿ ಅಭಿವೃದ್ಧಿಯಾದಾಗ ಸರ್ವೇಶ್ವರನ ಒಡಂಬಡಿಕೆಯ ಮಂಜೂಷವೆಲ್ಲಿ ಎಂದು ಪ್ರಸ್ತಾಪಿಸುವಂತಿಲ್ಲ. ಅದು ಜ್ಞಾಪಕಕ್ಕೆ ಬರುವುದಿಲ್ಲ, ಯಾರೂ ಅದನ್ನು ಸ್ಮರಿಸುವುದಿಲ್ಲ. ಅದು ಇಲ್ಲವಲ್ಲ ಎಂದು ದುಃಖಿಸುವುದಿಲ್ಲ, ಹೊಸದೊಂದನ್ನು ಕಲ್ಪಿಸಿಕೊಳ್ಳುವುದಿಲ್ಲ. ಇದು ಸರ್ವೇಶ್ವರನಾದ ನನ್ನ ನುಡಿ. ಆ ಕಾಲ ಬಂದಾಗ ಜೆರುಸಲೇಮನ್ನೇ ಸರ್ವೇಶ್ವರನ ಸಿಂಹಾಸನ ಎಂದು ಕರೆಯುವರು. ನನ್ನ ನಾಮ ಮಹತ್ವದ ಸ್ಥಾನವಾದ ಜೆರುಸಲೇಮಿಗೆ ಸಕಲ ರಾಷ್ಟ್ರಗಳವರು ನೆರೆದು ಬರುವರು. ಆಮೇಲೆ ತಮ್ಮ ದುಷ್ಟ ಹೃದಯದ ನಿಮಿತ್ತ ಹಠಮಾರಿಗಳಂತೆ ನಡೆಯಲಾರರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ನಮ್ಮನ್ನು ಕಾಪಾಡುವರು. ರಾಷ್ಟ್ರಗಳೇ, ಸರ್ವೇಶ್ವರನ ವಾಕ್ಯವನ್ನು ಕೇಳಿರಿ. ದೂರದ ದ್ವೀಪಗಳಲ್ಲೂ ಅದನ್ನು ಸಾರಿರಿ. ಇಸ್ರಾಯೇಲರನ್ನು ಚದುರಿಸಿದಾತ ಕುರಿಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ. ಶ್ಲೋಕ. ಪ್ರಭು ನಮ್ಮನ್ನು ಕಾಪಾಡುವರು. ಸರ್ವೇಶ್ವರ ಯಾಕೋಬರ ವಿಮೋಚಕ. ಅವರನ್ನು ಅವರಿಗಿಂತ ಬಲಿಷ್ಠರ ಕೈಯಿಂದ ಬಿಡಿಸಿದಾತ. ಅವರು ಬಂದು ಹಾಡುವರು ಸಿಯೋನ್ ಶಿಖರದಲ್ಲಿ, ಬರುವರು ಪ್ರವಾಹವಾಗಿ. ಶ್ಲೋಕ. ಪ್ರಭು ನಮ್ಮನ್ನು ಕಾಪಾಡುವರು. ಆಗ ನಾಟ್ಯವಾಡಿ ನಲಿವಳು ಯುವತಿ, ಹರ್ಷಿಸುವರು ಯುವಕರು ಮುದುಕರು ಜೊತೆಯಾಗಿ. ಅವರ ದುಃಖವನ್ನು ಸಂತೋಷವಾಗಿಸುವೆನು, ವ್ಯಸನ ತೊರೆದು ಆನಂದಿಸುವಂತೆ ಅವರನ್ನು ಸಂತೈಸುವೆನು. ಶ್ಲೋಕ. ಪ್ರಭು ನಮ್ಮನ್ನು ಕಾಪಾಡುವರು. ಘೋಷಣೆ. ಅಲ್ಲೆಲುಯಾ, ಅಲ್ಲೆಲುಯಾ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ, ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಅಲ್ಲೆಲುಯಾ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಈಗ ಬಿತ್ತುವವನ ಸಾಮರ್ಥ್ಯ ಅರ್ಥವನ್ನು ಕೇಳಿ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ, ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ ಬೀಜವನ್ನು ತೆಗೆದೆಸೆಯುತ್ತಾನೆ. ಇವನು ಕಾಲ್ದಾರಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಬೇರೊಬ್ಬನು ಈ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಸ್ವಲ್ಪ ಕಾಲ ಮಾತ್ರ ಇದ್ದು, ಸಂದೇಶದ ನಿಮಿತ್ತ ಕಷ್ಟ ಕೋಟಲೆಗಳು ಬಂದೊದಗಿದ ಕೂಡಲೇ ಎಡವಿ ಬೀಳುತ್ತಾನೆ. ಇವನು ಕಲ್ಲು ನೆಲದ ಮೇಲೆ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ, ಆದರೆ ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹಗಳು ಆ ಸಂದೇಶವನ್ನು ಫಲ ಬಿಡದಂತೆ ಅದುಮಿ ಬಿಡುತ್ತವೆ. ಇವನು ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಫಲಪ್ರದನಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುತ್ತಾನೆ. ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪೂಜೆಗೆ ಬಂದಿರುವೆ, ನಾ ಪರಮನ ಕಂಡಿರುವೆ. ಪ್ರೀತಿಯ ಕಾಣಿಕೆಯೇನನು ನೀಡಲಿ ಗುರುವಿನ ಕರಗಳಲ್ಲಿ, ಶ್ರೀ ಗುರುವಿನ ಕರಗಳಲ್ಲಿ. ಪೂಜೆಗೆ ಬಂದಿರುವೆ, ನಾ ಪರಮನ ಕಂಡಿರುವೆ. ಪ್ರೀತಿಯ ಕಾಣಿಕೆಯೇನನು ನೀಡಲಿ
ಕರಗಳಲ್ಲಿ ಶ್ರೀ ಗುರುವಿನ ಕರಗಳಲ್ಲಿ. ಮನವು ತುಂಬಿದೆ ಮಬ್ಬಿನಿಂದ, ದೇಹ ತುಂಬಿದೆ ದೋಷಗಳಿಂದ, ಹೇಗೆ ನೀಡಲಿನ ಇವುಗಳ ಹೇಗೆ ನೀಡಲಿನ. ಮನವು ತುಂಬಿದೆ ಮಬ್ಬಿನಿಂದ, ದೇಹ ತುಂಬಿದೆ ದೋಷಗಳಿಂದ, ಹೇಗೆ ನೀಡಲಿನ ಇವುಗಳ ಹೇಗೆ ನೀಡಲಿನ. ಆದರೂ ನೀಡುವೆ ನೀಡುತ್ತ ಬೇಡುವೆ, ಆದರೂ ನೀಡುವೆ ನೀಡುತ್ತ ಬೇಡುವೆ, ಮಾರ್ಪಡಿಸು ಪ್ರಭುವೇ ಮಾರ್ಪಡಿಸು ಪ್ರಭುವೇ ಎಂದು ಎನ್ನನೆ ಅರ್ಪಿಸುವೆ, ನಾ ಎನ್ನನೆ ಅರ್ಪಿಸುವೆ. ಪೂಜೆಗೆ ಬಂದಿರುವೆ, ನಾ ಪರಮನ ಕಂಡಿರುವೆ. ಪ್ರೀತಿಯ ಕಾಣಿಕೆಯೇನನು ನೀಡಲಿ ಗುರುವಿನ ಕರಗಳಲ್ಲಿ, ಶ್ರೀ ಗುರುವಿನ ಕರಗಳಲ್ಲಿ. ಹೃದಯ ತಾಳಿದೆ ಭಾರಗಳನ್ನು, ಬಾಳು ಬದುಕಿನ ನೋವುಗಳನ್ನು, ಇವುಗಳ ನೀಡಲೆನಾ ಪ್ರಭುಗೆ ಇವುಗಳ ನೀಡಲೆನಾ. ಹೃದಯ ತಾಳಿದೆ ಭಾರಗಳನ್ನು, ಬಾಳು ಬದುಕಿನ ನೋವುಗಳನ್ನು, ಇವುಗಳ ನೀಡಲೆನಾ ಪ್ರಭುಗೆ ಇವುಗಳ ನೀಡಲೆನಾ. ಈಗಲೇ ನೀಡುವೆ ನೀಡುತ್ತ ಬೇಡುವೆ, ಈಗಲೇ ನೀಡುವೆ ನೀಡುತ್ತ ಬೇಡುವೆ, ಮಾರ್ಪಡಿಸು ಪ್ರಭುವೇ ಮಾರ್ಪಡಿಸು ಪ್ರಭುವೇ ಎಂದು ಎನ್ನನೆ ಅರ್ಪಿಸುವೆ, ನಾ ಎನ್ನನೆ ಅರ್ಪಿಸುವೆ. ಪೂಜೆಗೆ ಬಂದಿರುವೆ, ನಾ ಪರಮನ ಕಂಡಿರುವೆ. ಪ್ರೀತಿಯ ಕಾಣಿಕೆಯೇನನು ನೀಡಲಿ ಗುರುವಿನ ಕರಗಳಲ್ಲಿ, ಶ್ರೀ ಗುರುವಿನ ಕರಗಳಲ್ಲಿ. ಪೂಜೆಗೆ ಬಂದಿರುವೆ, ನಾ ಪರಮನ ಕಂಡಿರುವೆ. ಪ್ರೀತಿಯ ಕಾಣಿಕೆಯೇನನು ನೀಡಲಿ ಗುರುವಿನ ಕರಗಳಲ್ಲಿ, ಶ್ರೀ ಗುರುವಿನ ಕರಗಳಲ್ಲಿ.
ತಂದೆ ದೇವರೇ ಸ್ವರ್ಗದೊಡೆಯರೇ, ನಿಮ್ಮ ನಾಮವು ಪರಮ ಪೂಜ್ಯವು. ತಂದೆ ದೇವರೇ ಸ್ವರ್ಗದೊಡೆಯರೇ, ನಿಮ್ಮ ನಾಮವು ಪರಮ ಪೂಜ್ಯವು. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆಯೇ ಭೂಲೋಕದಲ್ಲಿ ನೆರವೇರಲಿ ನಮ್ಮ ತಂದೆಯೇ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆಯೇ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ತಂದೆಯೇ. ತಂದೆ ದೇವರೇ ಸ್ವರ್ಗದೊಡೆಯರೇ, ನಿಮ್ಮ ನಾಮವು ಪರಮ ಪೂಜ್ಯವು. ದಿನನಿತ್ಯದ ಆಹಾರವನ್ನು ನಮಗಿಂದು ನೀಡಿರಿ. ತಪ್ಪು ಮಾಡಿದವರನ್ನು ಕ್ಷಮಿಸುವೆವು, ಕ್ಷಮಿಸೆಮ್ಮನು ತಂದೆಯೇ. ದಿನನಿತ್ಯದ ಆಹಾರವನ್ನು ನಮಗಿಂದು ನೀಡಿರಿ. ತಪ್ಪು ಮಾಡಿದವರನ್ನು ಕ್ಷಮಿಸುವೆವು, ಕ್ಷಮಿಸೆಮ್ಮನು ತಂದೆಯೇ. ತಂದೆ ದೇವರೇ ಸ್ವರ್ಗದೊಡೆಯರೇ, ನಿಮ್ಮ ನಾಮವು ಪರಮ ಪೂಜ್ಯವು. ಶೋಧನೆಯಲ್ಲಿ ನಾವು ಬೀಳದ ಹಾಗೆ ರಕ್ಷಿಸಿ ಕಾಪಾಡು. ಆಶಾ ಪಾಶವ ಜಯಿಸಲು ಬಲ ನೀಡು ತಂದೆಯೇ. ಶೋಧನೆಯಲ್ಲಿ ನಾವು ಬೀಳದ ಹಾಗೆ ರಕ್ಷಿಸಿ ಕಾಪಾಡು. ಆಶಾ ಪಾಶವ ಜಯಿಸಲು ಬರ ನೀಡು ತಂದೆಯೇ. ತಂದೆ ದೇವರೇ
ಬಿತ್ತನೆಯ ಕಾಲ ಬಂತು, ನೇಗಿಲ ಹಿಡಿದು ರೈತ ಹೊಲಕ್ಕೆ ಹೊರಟಾನು. ಹರ್ಷದಿಂದ ಹೊಲದ ಕಡೆಗೆ ಹೊರಟಾನು. ನೀರನ್ನು ಹಾಯಿಸಿ ನೆಲವನ್ನು ತೋಯಿಸಿ ನೇಗಿಲ ಹೊಡೆದು ಗೊಬ್ಬರ ಹಾಕೆ, ನೀರನ್ನು ಹಾಯಿಸಿ ನೆಲವನ್ನು ತೋಯಿಸಿ ನೇಗಿಲ ಹೊಡೆದು ಗೊಬ್ಬರ ಹಾಕಿ ಬಿತ್ತನೆಗೆ ಒಳ್ಳೆ ಬೀಜ ತಂದಾನು. ಹೊಲದಾಗ ಬೀಜವ ಬೀಸಿ ಬಿತ್ಯಾನು. ಬಿತ್ತಿದ ಬೀಜ ಕೆಲವು ಹಾದಿ ಬೀದಿಲಿ ಬಿತ್ತ, ಹಾದಿಲಿ ಬಿದ್ದ ಬೀಜ ಹಕ್ಕಿ ಬಂದು ತಿಂದು ಹೋಯ್ತಾ. ಬೇರೆ ಕೆಲವು ಬೀಜ ಬಂಡೆಗಳ ಮೇಲೆ ಬಿತ್ತ, ಬಂಡೆ ಮೇಲೆ ಬಿದ್ದ ಬೀಜ ಬಿಸಿಲಾಗೆ ಒಣಗಿ ಹೋಯ್ತಾ. ಚಿಗುರೊಡೆದು ಬೆಳೆದ ಬೀಜ ಮಣ್ಣಿಲ್ಲದೆ ಬಾಡಿ ಹೋಯ್ತಾ. ಇನ್ನು ಕೆಲವು ಒಳ್ಳೆ ಬೀಜ ಮುಳ್ಳ ಪೊದೆಯ ನಡುವೆ ಬಿತ್ತ, ಮುಳ್ಳ ಪೊದೆಯು ಬೆಳೆದ ಸಸಿಯ ಅದು ಮಿನಸುಕಿ ನಾಶ ಮಾಡ್ತಾ. ಕೆಲ ಬೀಜ ಹದವಾದ ನೆಲಕ್ಕೆ ಬಿತ್ತ, ಸಮೃದ್ಧಿಯಾಗಿ ಬೆಳೆದು ಫಲ ತಂದ. 30, 60, 100ರಷ್ಟು ಫಲ ಕೊಡುತ್ತ ರೈತರಿಗೆ ಖುಷಿ ತಂತ. ಮುಂಗಾರು ಮಳೆ ಬಂತು, ಬಿತ್ತನೆಯ ಕಾಲ ಬಂತು. ಮುಂಗಾರು ಮಳೆ ಬಂತು, ಬಿತ್ತನೆಯ ಕಾಲ ಬಂತು. ನೇಗಿಲ ಹಿಡಿದು ರೈತ ಹೊಲಕ್ಕೆ ಹೊರಟಾನು. ಹರ್ಷದಿಂದ ಹೊಲದ ಕಡೆಗೆ ಹೊರಟಾನು. ನೀರನ್ನು ಹಾಯಿಸಿ ನೆಲವನ್ನು ತೋಯಿಸಿ ನೇಗಿಲ ಹೊಡೆದು ಗೊಬ್ಬರ ಹಾಕಿ ಬಿತ್ತನೆಗೆ ಒಳ್ಳೆ ಬೀಜ ತಂದಾನು. ಹೊಲದಾಗ ಬೀಜವ ಬೀಸಿ ಬಿತ್ಯಾನು. ರಾಜ್ಯ ಬಂತ, ಲೋಕದಂತ್ಯ ಹತ್ತಿರ ಬಂತ. ದೇವರ ರಾಜ್ಯ ಬಂತ, ಲೋಕದಂತ್ಯ ಹತ್ತಿರ ಬಂತ. ವೇದವ ಹಿಡಿದು ದೇವರ ಸೇವಕ ಹೊರಟಾನು. ಮನುಜರ ಮನದಲ್ಲಿ ದೇವರ ವಾಕ್ಯವ ಬಿತ್ಯಾನು. ದೇವರ ವಾಕ್ಯವೇ ಒಳ್ಳೆಯ ಬೀಜ, ಮಾರ್ಗವು ಸತ್ಯವು ಜೀವವೇ ವಾಕ್ಯ. ದೇವರ ವಾಕ್ಯವೇ ಒಳ್ಳೆಯ ಬೀಜ, ಮಾರ್ಗವು ಸತ್ಯವು ಜೀವವೇ ವಾಕ್ಯ. ಎಲ್ಲೆಡೆಯೂ ದೇವರ ವಾಕ್ಯವ ಸಾರ್ಯಾನು. ದೇವರ ರಾಜ್ಯಕ್ಕಾಗಿ ದುಡಿದ್ಯಾನು. ಕೆಲ ಜನರು ವಾಕ್ಯ ಕೇಳಿ ಪಾಲಿಸದೆ ಬಾಳ್ಯಾರ. ಬೀದಿಯಲ್ಲಿ ಬಿದ್ದ ಬೀಜಕ್ಕೆ ಸಮನಾದ್ರು ಈ ಮಂದೆ. ಜಪವಿಲ್ಲ, ತಪವೂ ಇಲ್ಲ, ಭಕ್ತಿ ಭಾವ ಮೊದಲೇ ಇಲ್ಲ. ಕೇಳಿಗನು ಬಂದನವನು ವಾಕ್ಯವನ್ನು ಕಿತ್ತು ಎಸೆದ. ದೇವರಿಂದ ದೂರ ಹೋದ, ಅವನ ಬಾಳು ನಾಶವಾಯ್ತಾ. ಕಷ್ಟ ನಷ್ಟ ಬಂದ ಸಮಯ ದೇವರನ್ನು ಜರಿದು ಹೋದ. ಬಂಡೆ ಮೇಲೆ ಬಿದ್ದ ಬೀಜಕ್ಕೆ ಸಮನಾದ್ರು ಈ ಜನರು. ಕಷ್ಟ ನಷ್ಟ ಸಹಜ ಈ ಜಗದಲ್ಲಿ, ವಾಕ್ಯದಂತೆ ಬಾಳಿದರೆ ಜಯವಲ್ಲಿ. ಕಷ್ಟ ನಷ್ಟ ಸಹಜ ಈ ಜಗದಲ್ಲಿ, ವಾಕ್ಯ
ವಾಕ್ಯದಂತೆ ಬಾಳಿದರೆ ಜಯವಲ್ಲಿ. ದೇವರ ರಾಜ್ಯ ಬಂತ, ಲೋಕದಂತೆ ಹತ್ತಿರ ಬಂತ. ದೇವರ ರಾಜ್ಯ ಬಂತ, ಲೋಕದಂತೆ ಹತ್ತಿರ ಬಂತ. ವೇದವ ಹಿಡಿದು ದೇವರ ಸೇವಕ ಹೊರಟಾನು, ಮನುಜರ ಮನದಲ್ಲಿ ದೇವರ ವಾಕ್ಯವ ಬಿತ್ಯಾನು. ದೇವರ ವಾಕ್ಯವೇ ಒಳ್ಳೆಯ ಬೀಜ, ಮಾರ್ಗವ ಸತ್ಯವು ಜೀವವೇ ವಾಕ್ಯ. ಎಲ್ಲೆಡೆಯೂ ದೇವರ ವಾಕ್ಯವ ಸಾರ್ಯಾನು, ದೇವರ ರಾಜ್ಯಕ್ಕಾಗಿ ದುಡಿದ್ಯಾನು. ಲೋಕದ ಮೋಹಕ್ಕೆ ಸಿಲುಕಿ, ಹಣದ ವ್ಯಾಮೋಹದಿ ನಲುಗಿ, ಅಹಂಕಾರದಿ ಅಂಧನಾಗಿ ಇತರರನ್ನು ತೀರ್ಪು ಮಾಡಿ, ಮುಳ್ಳ ಪೊದೆಯಲ್ಲಿ ಬಿದ್ದ ಬೀಜಕ್ಕೆ ಸಮರು ಇವರು. ವಾಕ್ಯವನ್ನು ಅರಿತು ಮನುಜ ಮೀರಿ ನಡೆದ ಪಾಪೀತ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆರಿ, ಮಿಕ್ಕಿದ್ದೆಲ್ಲ ಸೇರಿಸಿ ಕೂಡಿಸಿ ನೀಡುವರು ಯೇಸು ದೇವ. ಹದವಾದ ನೆಲದಲ್ಲಿ ಬಿದ್ದ ಬೀಜಕ್ಕೆ ಸಮನರು ಇವರು. 30, 60, 100ರಷ್ಟು ಫಲ ಕೊಡುವ ಒಳ್ಳೆ ಬೀಜ ನೀನಾಗು. 30, 60, 100ರಷ್ಟು ಫಲ ಕೊಡುವ ಒಳ್ಳೆ ಬೀಜ ನೀನಾಗು. ಸುಗ್ಗಿ ಕಾಲ ಬಂತು, ರೈತರಿಗೆ ಹರ್ಷ ತಂತು. ಸುಗ್ಗಿ ಕಾಲ ಬಂತು, ರೈತರಿಗೆ ಹರ್ಷ ತಂತು. ಫಲವನ್ನು ಹೊತ್ತು ರೈತ ಕಣಕ್ಕೆ ಬಂದಾನು, ಫಲವನ್ನು ಹೊತ್ತು ರೈತ ಕಣಕ್ಕೆ ಬಂದಾನು. ಒಳ್ಳನ್ನೆಲ್ಲ ಕಸದಲ್ಲೆಸೆದು ಒಳ್ಳೆಯ ಫಲವ ಚೀಲಕ್ಕೆ ತುಂಬಿ, ಸ್ವರ್ಗವೆಂಬ ಊರಿಗೆ ಅವನು ನಡೆದಾನು, ಸ್ವರ್ಗವೆಂಬ ಊರಿಗೆ ಅವನು ನಡೆದಾನು.